ಕಿಶೋರ್ ಅಂತ ಹೇಳ್ಬಿಟ್ಟು, ನಾನು ಇಲ್ಲೇ ಮಹಾಲಕ್ಷ್ಮೀಪುರಂ ವಿಧಾನಸಭಾದ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರು. ನಾವು ಇಲ್ಲೇ ಮಹಾಲಕ್ಷ್ಮಿ ಲೇಔಟ್ನ ಗಣೇಶ ಬ್ಲಾಕ್ನ ನಿವಾಸಿ. ನಾನು ಈ ಒಂದು ದಿನ ನಮ್ಮ ಪಂಚಮುಖಿ ಗಣಪತಿ ದೇವಸ್ಥಾನದಲ್ಲಿ ನಮ್ಮ ನಾಯಕರಾದಂತ ಈ ಭಾಗದ ಶಾಸಕ ಅಭ್ಯರ್ಥಿಯಾದಂತ ನಿಮ್ಮೆಲ್ಲರ ನೆಚ್ಚಿನ ಕೇಶವಮೂರ್ತಿ ಸರ್ ಅವರು ಹಾಗೂ ಈ ಒಂದು ನರೋಡಿ ಕೃಷ್ಣರಾಜ ಒಡೆಯರ್ ವಾರ್ಡ್ನ ಅಭ್ಯರ್ಥಿಯಾದಂತ ಶ್ರೀಯುತ ಕುಮಾರ್ ರವರು ಹಾಗೂ ನಮ್ಮ ಮಹಾಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಯುತ ಸಾಮ್ವೇಲ್ ರವರು ಹಾಗೂ ನರೋಡಿ ಕೃಷ್ಣರಾಜ ಒಡೆಯರ್ನ ಮುಖಂಡರು ಹಾಗೂ ಎಲ್ಲ ನಾಯಕರು ನಮ್ಮೊಡನೆ ಆಗಮಿಸಿದ್ದಾರೆ. ಈ ಒಂದು ದಿವಸ ಗಣೇಶನ ಪ್ರಾರ್ಥನೆ ಮುಖ್ಯಂತರವಾಗಿ ಪ್ರಥಮ ಪೂಜೆ ಗಣೇಶನಿಗೆ ಸಲ್ಲಿಸಿ ಇಲ್ಲಿಂದ ನಾವು ಶುರು ಮಾಡ್ಬೇಕಂತ ಹೇಳಿ ನಮ್ಮ ನಾಯಕರ ಒಪ್ಪಂದದ ಮೇರೆಗೆ ಎಲ್ಲರೂ ಕಾರ್ಯಕರ್ತರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ಇವ್ರು ಬಂದ್ಬಿಟ್ಟು ಕುಮಾರ್ ಅವ್ರು ಬಂದ್ಬಿಟ್ಟು ಸರಳ ಸಜ್ಜನಿಕ ವ್ಯಕ್ತಿ, ಮತ್ತೆ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ 15 ವರ್ಷಗಳ ಕಾಲ ಕೆಲಸನ ಮಾಡಿದ್ದಾರೆ. ಅದಾದ್ಮೇಲೆ ಕಾಂಗ್ರೆಸ್ ಪಕ್ಷಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ, ಆರೋಗ್ಯ ಸಭೆಗಳನ್ನ ಮಾಡಿದ್ದಾರೆ. ಹಾಗಾಗಿ ವಾರ್ಡ್ಗಳು ಏನೇನು, ಜನ ಯಾರಿದ್ದಾರೆ, ಅವ್ರ ಸಮಸ್ಯೆಗಳು ಏನು, ಅವ್ರಿಗೆ ಯಾವ ತರ ನಾನು ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಸಮಸ್ಯೆಗಳು ಏನಿದೆ, ಹಿಂದೆ ಇರೋರು ಏನ್ ಕೆಲಸ ಮಾಡಿದ್ದಾರೆ, ಅಲ್ಲಿ ಏನ್ ತೊಂದರೆಗಳಿದೆ, ಯಾವ ಕೆಲಸಗಳನ್ನ ನಾವು ಮಾಡ್ಕೊಡ್ಬೇಕಾಗಿದೆ ಜನರಿಗೆ, ಮತ್ತೆ ಜನರಿಗೆ ಗ್ಯಾರಂಟಿ ತಲುಪ್ತಾ ಇದೆಯಾ, ಗ್ಯಾರಂಟಿಗಳ ಯೋಜನೆಗಳದ್ದು ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ, ಯಾರಿಗೆ ಬಂದಿದ್ದಾರೆ, ಮತ್ತೆ ವಯಸ್ಸಾದವ್ರಿಗೆ ಕಣ್ಣು ಆಪರೇಷನ್ ಮಾಡಿಸ್ಬೇಕಾಗಿದೆ, ಮತ್ತೆ ಅಲ್ಲಿನ ಪೆನ್ಷನ್ಗಳು ಬರ್ತಾ ಇಲ್ಲ, ಈ ತರ ಸಮಸ್ಯೆ ಪ್ರಾಬ್ಲಮ್ಗಳಿದೆ. ಆ ಪ್ರಾಬ್ಲಮ್ಗಳನ್ನ ಅರ್ಥಕೊಂಡು ಇವತ್ತಿನ ದಿವಸ ನಮ್ಮ ನಾಯಕರಾದಂತ ಕೇಶವಮೂರ್ತಿ ಸರ್ ಆಗಿರ್ಬೋದು, ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ್ರು ಇರ್ಬೋದು, ಮತ್ತೆ ನಮ್ಮ ಮಹಾಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಸಾಮ್ವೇಲ್ ರವರು ಇರ್ಬೋದು, ಇವರೆಲ್ಲಾರನ್ನು ನಮ್ಮನ್ನ ಒಟ್ಟಾಗಿ ಕರ್ಕೊಂಡು ಕಾರ್ಯಕರ್ತರು ಇವತ್ತು ಕುಮಾರ್ ಅವ್ರಿಗೆ ಎಲ್ಲ ನಾವು ಪ್ರತಿನಿಧಿಯಾಗಿ ಜೊತೆ ನಿಂತ್ಕೊಂಡು ಅವರು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರನ್ನ ನಾವು ಈ ವಾರ್ಡ್ ನಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಜನರನ್ನ ಸಂಪರ್ಕ ಮಾಡಿ ಅವ್ರಿಗೆ ಏನ್ ಸಮಸ್ಯೆ ಇದೆ ಇದನ್ನೆಲ್ಲ ಬಗೆಹರಿಸುವಂತ ಕೆಲಸ ಮಾಡಿ, ಅವರು ಪಕ್ಷದ ಪರವಾಗಿ ನಮ್ ಜೊತೆ ತುಂಬಾ ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಟಿಕೆಟ್ ಅನ್ನ ನೀಡಿ ನಮ್ಮ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರು ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆದಾಗುತ್ತೆ ಅನ್ನೋದನ್ನ ನಾವು ನಂಬ್ತಾ ಇದ್ದೀವಿ. ಸರ್, ಇಲ್ಲಿ ಜನ ಕೈ ಹಿಡಿತಾರೆ ಸರ್. ಯಾಕೆ ಅಂದ್ರೆ ನಮ್ಮ ಕೇಶವಮೂರ್ತಿ ಸರ್ ಈ ಭಾಗದಲ್ಲಿ ಏನ್ ಕೆಲಸ ಮಾಡಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ, ಇದೇ ಗಣೇಶ ಬ್ಲಾಕ್ ನಲ್ಲಿ ನೀರಿಗೆ ತುಂಬಾ ಸಮಸ್ಯೆ ಐತೆ ಸರ್. ಈ ರೋಡ್ಗಳ ಅಭಿವೃದ್ಧಿ ಆಗಿರ್ಬೋದು, ಮತ್ತೆ ಇಲ್ಲಿಂದ ಈ ನೀವು ಡೌನ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ಡೌನ್ ಅಶೋಕ್ಪುರವರೆಗೂ ನೋಡ್ಬೋದು. ಈ ರೈಲಿಂಗ್ಸ್ ಏನಿದೆ, ಫುಟ್ಪಾತ್ ಏನಿದೆ, ಈ ಮರಗಳು, ಪರಿಸರ ಏನೇನಿದೆ, ಈ ಮರಗಳನ್ನ ನೆಡೋ ಕಾರ್ಯಕ್ರಮ ಆಗಿರ್ಬೋದು, ಮತ್ತೆ ಜನರಿಗೆ ಆರೋಗ್ಯ ಸಭೆ ಮಾಡೋದಿರ್ಬೋದು, ಮತ್ತೆ ಈ ರೋಡ್ಗಳ ಕೆಲಸ ಆಗಿರ್ಬೋದು, ಇಲ್ಲಿ ನೀರಿನ ಸಮಸ್ಯೆ ಆಗಿರ್ಬೋದು. ಗಣೇಶ ಬ್ಲಾಕ್ ಅಲ್ಲಿ ನರಸಿಂಹಮೂರ್ತಿ ಅವರಾದ್ಮೇಲೆ ಕೇಶವಮೂರ್ತಿ ಅವರು 2 ಬಾರಿ ಇಲ್ಲಿ ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ MLA ನಿಂತ್ಕೊಂಡಿದ್ದಾರೆ. 50,000 ಮತಗಳನ್ನ ತಗೊಂಡ್ರು. ಜನ ಅವ್ರ ಮೇಲೆ ಅಪಾರವಾದ ಪ್ರೀತಿ ಅಂತ ಇಟ್ಕೊಂಡಿದ್ದಾರೆ. ಜನಕ್ಕೆ ನೇರವಾಗಿ ಸಿಗ್ತಾರೆ. ಏನೇ ಇದ್ರು ಅವರೇ ಖುದ್ದಾಗಿ ಬಂದು ಜನರ ಕಷ್ಟಗಳನ್ನ ಕೇಳ್ತಾರೆ. ಈ ಒಂದು ರೀತಿಯಲ್ಲಿ ಅವ್ರು ಕೆಲಸ ಮಾಡಿರೋದಕ್ಕೆ ಇಲ್ಲಿನ ಎಲ್ಲಾ ಭಾಗದಲ್ಲಿ ಅವ್ರ ಬಗ್ಗೆ ಜನರಿಗೆ ತುಂಬಾ ಅಪಾರವಾದಂತ ಪ್ರೀತಿ ಇದೆ. ಇವತ್ತಿನ ದಿವಸ ಕಾಂಗ್ರೆಸ್ ಯೋಜನೆ ಗ್ಯಾರಂಟಿಗಳಿದೆ, ಏನೇ ಇರ್ಬೋದು, ಯಾರಿಗಾದ್ರೂ ಸಮಸ್ಯೆ ಆಗಿರ್ಬೋದು, ಇಲ್ಲ ಏನಾದ್ರು ಇರ್ಬೋದು, ರೋಡಿಂದ ಆಗಿರ್ಬೋದು, ಅದನ್ನೆಲ್ಲ ಜನರ ಮಧ್ಯೆ ನೇರವಾಗಿ ಬಂದು ಮಾತಾಡ್ತಾರೆ, ಮತ್ತೆ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದಾರೆ. ಆದ ರೀತಿಯಿಂದ ಅವ್ರು ಮುಖ್ಯವಾಗಿ ಒಳ್ಳೆ ಲೀಡರ್ ಇದ್ದಾರೆ ಕುಮಾರ್ ಅವರು. ನಮ್ ಜೊತೆ ಯುವ ಕಾಂಗ್ರೆಸ್ ನಲ್ಲಿ ತುಂಬಾ ಕೆಲಸ ಮಾಡಿರೋ ಅಂತ ಸಾಮ್ವೇಲ್ ಇದ್ದಾರೆ. ನಮ್ಮ ಮಂಜುನಾಥ್ ಗೌಡ್ರು ಡೈರೆಕ್ಷನ್ ನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಎಲ್ಲ ಯುವಕರು ಇದ್ದೀವಿ, ಎಲ್ಲ ನಾಯಕರನ್ನು ಒಟ್ಟಿಗೆ ತಗೊಂಡು ಹೋಗ್ತಾ ಇದೀವಿ. ಅವ್ರ ಮುಖ್ಯವಾಗಿ ಅವ್ರು ಏನ್ ಡೈರೆಕ್ಷನ್ಸ್ ಕೊಡ್ತಾರೋ ಅದ್ರ ಮೇಲೆ ನಾವು ವರ್ಕ್ ಮಾಡ್ತೀವಿ. ಪಾರ್ಟಿ ಅವ್ರ ಮುಂದಿನ ದಿವಸದಲ್ಲಿ ಕುಮಾರ್ ಅವ್ರಿಗೆ ಒಳ್ಳೆ ರೀತಿಯ ಜವಾಬ್ದಾರಿಯನ್ನ ಕೊಡ್ತಾರೆ. ನಮ್ ಕೇಶವಮೂರ್ತಿ ಸರ್ ಏನಿದ್ದಾರೆ, ನಮ್ಮ ಮಂಜುನಾಥ್ ಗೌಡ್ರು ಸರ್ ಏನಿದ್ದಾರೆ, ಇವ್ರು ಮುಖ್ಯವಾಗಿ ನಾವು ಮುಂದಿನ ದಿನಗಳಲ್ಲಿ ಕೆಲಸವನ್ನ ಮಾಡ್ತೀವಿ. ಕುಮಾರ್ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಆಗುವಂತ ಜನ ಆಶೀರ್ವಾದ ಮಾಡುವಂತ ಕೆಲಸವನ್ನು ಮಾಡೇ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಕಾರ್ಯಾಧ್ಯಕ್ಷರಾದ KPCC ಕಾರ್ಯಾಧ್ಯಕ್ಷರಾದ GC ಚಂದ್ರಶೇಖರ್ ಸಾಹೇಬ್ರು ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷ ಈಗಿನ ದಿನಗಳಲ್ಲಿ ಜನರ ಗ್ಯಾರಂಟಿ ಕೊಟ್ಟು ಬಹಳಷ್ಟು ಒಳ್ಳೆ ರೀತಿಯ ಕೆಲಸಗಳನ್ನ ಮಾಡಿದ್ದೀವಿ. DK ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಈಗಾಗಲೇ 2.5 ವರ್ಷ ನಾವು ಸಂಪೂರ್ಣವಾಗಿ ಒಳ್ಳೆ ಆಡಳಿತವನ್ನ ಕೊಟ್ಟಿದ್ದೀವಿ ಜನರಿಗೆ. ಇನ್ನು ಮುಂದಿನ ದಿನಗಳಲ್ಲಿ ಸಮಸ್ಯೆ ಏನಿದೆ, ಮತ್ತೆ ಅಭಿವೃದ್ಧಿ ಏನ್ ಮಾಡ್ಬೇಕಾಗಿದೆ, ಇದನ್ನೆಲ್ಲ ನಾವು ಪರಿಗಣಿಸಿ ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ನಮ್ GC ಚಂದ್ರಶೇಖರ್ ಸಾಹೇಬ್ರು ಈ ಎಲ್ಲಾ ವಾರ್ಡ್ಗಳನ್ನ ಮೀಸಲಾತಿ ಏನಿದೆ, ಮತ್ತೆ ಯಾವ ಜನರ ಸಮಸ್ಯೆ ಏನಿದೆ, ಯಾವ ಜಾತಿ ಧರ್ಮ ವರ್ಗದವರಿಗೆ ಎಲ್ಲಾರನ್ನೂ ಒಟ್ಟಿಗೆ
ತಗೊಂಡೋಗಿ ಶಾಂತಿ ಸೌರಭತೆಯನ್ನ ಕಾಪಾಡಬೇಕು, ಎಲ್ಲಾ ಜಾತಿ ಧರ್ಮದವ್ರನ್ನು ಒಟ್ಟಿಗೆ ತಗೊಂಡೋಗ್ಬೇಕು, ಮತ್ತೆ ಇಲ್ಲಿ ಏನ್ ಸಮಸ್ಯೆಗಳಿದೆ ಅದನ್ನ ನಾವು ಬಗೆಹರಿಸ್ತೀವಿ ಅನ್ನೋ ಒಂದು ಸಿಚುವೇಶನ್ ನ ಈಗಾಗಲೇ ಎಲ್ಲರೂ ಪ್ರಸ್ತಾವನೆಯನ್ನ ಮಾಡಿದ್ದಾರೆ ಕೆಪಿಸಿಸಿಲಿ. ಮುಂದಿನ ದಿನಗಳಲ್ಲಿ ಅವ್ರ ಡೈರೆಕ್ಷನ್ ಏನ್ ನಡೆಯುತ್ತೆ ಆ ಡೈರೆಕ್ಷನ್ ಪ್ರಕಾರವಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ. ಒಮ್ಮತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಜಯ ಆಗುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಜನರು ನಮ್ಮ ಪರವಾಗಿದ್ದಾರೆ. ಜನರ ಸಮಸ್ಯೆನ ನಾವು ಅರ್ಥಕೊಂಡು ಅವ್ರ ಮನೆ ಬಾಗಿಲಿಗೆ ಹೋಗಿ ಓಟ್ ಕೇಳೋ ಅಂತ ಕೆಲಸವನ್ನ 100% ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ಭಾಗಕ್ಕೆ ಕೇಶವಮೂರ್ತಿ ಸರ್ ಆಗಿರ್ಬೋದು, ನಮ್ಮ ಮಂಜುನಾಥ್ ಗೌಡ್ರ ಆಗಿರ್ಬೋದು, ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರು, ಹಾಗೂ ಈ ಒಂದು ನಮ್ಮ ಮಹಾಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರು ಸಾಂಬೇಲ್ ರವರಾಗಿರ್ಬೋದು, ಎಲ್ಲರೂ ನಾವು ಒಟ್ಟಿಗೆ ಕೂತ್ಕೊಂಡು ಕೆಲಸ ಮಾಡ್ತೀವಿ. ಒಳ್ಳೇದಾಗುತ್ತೆ ಅನ್ನೋದನ್ನ ನಾವು ಈ ಮುಖ್ಯವಾಗಿ ಹೇಳ್ತೀನಿ ಸರ್. ಇವಾಗ ಪಕ್ಷದ ಪರವಾಗಿ ಇವಾಗ ಎಲ್ಲ ವಾರ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಕುಮಾರ್ ಸರ್ ಇದ್ದಾರೆ, ಸಾಂಬೇಲ್ ರವರು ಇದ್ದಾರೆ, ಆಮೇಲೆ ಆನಂದ್ ರವರು ಇದ್ದಾರೆ. ಇದೇ ಕಾಂಗ್ರೆಸ್ ಪಕ್ಷಕ್ಕಾಗಿ 10-15 ವರ್ಷಗಳ ಕಾಲ ದುಡಿದವರು. ಆಮೇಲೆ ಇವಾಗ ನಮ್ಮ ಕೇಶವಮೂರ್ತಿ ಸರ್ ಇದ್ದಾರೆ ಅಭ್ಯರ್ಥಿ ಅವರು, ಮತ್ತೆ GC ಚಂದ್ರಶೇಖರ್ ಸಾಹೇಬ್ರು ಇದ್ದಾರೆ, ಆಮೇಲೆ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಆದ ಮಂಜುನಾಥ್ ಗೌಡ್ರು ಇದ್ದಾರೆ. ಇವರು ನಮ್ಗೆ ಯಾವ ರೀತಿ ಇಂಟಿಮೇಶನ್ ಕೊಡ್ತಾರೋ ಆ ಇಂಟಿಮೇಶನ್ ಪ್ರಕಾರವಾಗಿ ನಾವು ಕೆಲಸ ಮಾಡ್ತೀವಿ.